ಜಯ ಶ್ರೀರಾಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮೋ ಓಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಅಕ್ಷಯ ತೃತೀಯ ಬಹಳ ವಿಶೇಷವಾದಂತಹ ದಿನ. ಭಗೀರಥ ಭೂಮಿಗೆ ಗಂಗೆಯನ್ನು ತಂದಂತಹ ದಿನ. ಸೂರ್ಯದೇವನು ಪಾಂಡವರಿಗೆ ಅರಣ್ಯವಾಸದಲ್ಲಿದ್ದಾಗ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿನ. ಲಕ್ಷ್ಮೀನಾರಾಯಣರ ವಿವಾಹವಾದಂತಹ ದಿನ ಅಂತಲೂ ಕೂಡ ಹೇಳ್ತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ದಿನದಲ್ಲಿ ಕೆಲವು ಒಂದು ಕೆಲಸಗಳನ್ನು ಮಾಡಿದಾಗ ಅದು ಸಮೃದ್ಧಿಯ ಒಂದು ಸಂಕೇತ ಆಗಿರುತ್ತೆ. ನಿರಂತರವಾಗಿ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ. ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಅಕ್ಷಯ ತೃತೀಯ ಎಲ್ಲರಿಗೂ ಮನಸ್ಸಿನಲ್ಲಿ ಸಡನ್ನಾಗಿ ಬರುವಂಥದ್ದು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತ. ಮೊದಲನೇದಾಗಿ ಅದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಚಿನ್ನ ಬೆಳ್ಳಿ ಶಕ್ತಿ ಇರುವಂಥವ್ರು ಖರೀದಿ ಮಾಡ್ಬೋದು. ಅದಿಲ್ಲದೆ ಹೋದ್ರೂ ಕೂಡ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಜೀವಿಗಳಿಗೆ ಆಹಾರನ ಕೊಡ್ತಕ್ಕಂಥದ್ದು ಮಹಾವಿಷ್ಣುವಿನ ಆಶೀರ್ವಾದಕ್ಕೆ ಕಾರಣ ಆಗುತ್ತೆ. ಎಲ್ಲಿ ವಿಷ್ಣು ಇರ್ತಾರೋ ಅಲ್ಲಿ ಲಕ್ಷ್ಮಿ ಇರ್ತಾರೆ. ಸೊ ಪ್ರಾಣಿ ಪಕ್ಷಿಗಳಿಗೆ ಕಾಳುಗಳು, ಆಹಾರ, ಕುಡಿಯೋ ನೀರು, ಗೋಮಾತೆಯ ಸೇವೆ, ಅಥವಾ ಯಾರಿಗಾದ್ರೂ ತಿಂಡಿ ಪದಾರ್ಥಗಳು ಅಥವಾ ಊಟ ಅಥವಾ ಕುಡಿಯೋ ನೀರಿನ ಬಾಟ್ಲು ಅಥವಾ ಕುಡಿಯೋ ನೀರು, ಈ ರೀತಿ ಮಜ್ಜಿಗೆ, ಈ ಥರ ಎಲ್ಲ ಕೆಲಸಗಳನ್ನು ಅಕ್ಷಯ ತೃತೀಯ ದಿವಸ ಮಾಡಿದಾಗ, ಕ್ಷಯ ಅಂದರೆ ಅಳಿಸೋಗುವಂಥದ್ದು, ಅಕ್ಷಯ ಅಂದರೆ ಇನ್ನಷ್ಟು ವೃದ್ಧಿ ಆಗುವಂಥದ್ದು. ಅದಕ್ಕೆ ಅಕ್ಷಯ ತೃತೀಯ ಬಹಳ ವಿಶೇಷವಾದಂತಹ ದಿನ. ಸೊ ಇಲ್ಲಿ ಬಹಳಷ್ಟು ಜನಕ್ಕೆ ಭಾನುವಾರ ಇದೆಯೋ ಸೋಮವಾರ ಇದೆಯೋ ಅಂತ ಪಂಚಾಂಗದ ಪ್ರಕಾರ ಸೂರ್ಯೋದಯದ ಕಾಲ ಗಣನೆಗೆ ತಗೊಂಡಿದ್ದಾರೆ. ಸೋಮವಾರ ದಿವಸ ಬೆಳಗ್ಗೆ 7:28 ಸೂರ್ಯೋದಯದ ಕಾಲಕ್ಕೆ ಇರೋದ್ರಿಂದ ಸೋಮವಾರನೂ ಕೂಡ ಆಚರಣೆ ಮಾಡ್ಬೋದು. ಭಾನುವಾರದ ದಿವಸ ಬೆಳಗ್ಗೆ 10:49 ಬೆಳಗ್ಗೆ ಅಕ್ಷಯ ತೃತೀಯ ಪ್ರಾರಂಭ ಆಗುತ್ತೆ. ಮತ್ತು ಪ್ರಮುಖವಾದಂತಹ ವಿಚಾರ, ಎಷ್ಟು ಸಾಧ್ಯನೋ ಅವತ್ತು ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ. ಆ ಒಂದು ಒಳ್ಳೆಯ ಕೆಲಸಗಳೇ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ಕಡಿಮೆ ಮಾಡುತ್ತೆ. ಇನ್ನಷ್ಟು ಒಳ್ಳೆಯ ಕೆಲಸಗಳು ವೃದ್ಧಿಯಾಗುತ್ತೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ, ಯಾವುದೇ ವಿಷಯದಲ್ಲಿರ್ಬೋದು. ಏನಪ್ಪ ಅಂದರೆ ತುಂಬ ಸರಳವಾಗಿರ್ತಕ್ಕಂಥದ್ದು. ಬೆಳಗ್ಗೆ ಭಾನುವಾರ 10:50 ಮೇಲೆ ಯಾವಾಗ ಬೇಕಾದರೂ ಮಾಡಿ. ಅಂಗೈಯಗಲದ ಕೆಂಪು ಬಟ್ಟೆ, ಒಂದು ಸ್ವಲ್ಪ ಕುಂಕುಮ, ಸ್ವಲ್ಪ ಅರಶಿನ, ಜೊತೆಗೆ ಸ್ವಲ್ಪ ಅಕ್ಷತೆ. ನಿಮ್ಮ ಹತ್ರ ಬೆಳ್ಳಿದೇನಾದರೂ ಲಕ್ಷ್ಮಿಯ ನಾಣ್ಯ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂದರೆ 2 ರೂಪಾಯಿ ಕಾಯಿನ, ಒಂದು 2 ರೂಪಾಯಿ ಕಾಯಿನ ಅದರ ಜೊತೆಗೆ ಹಾಕಿ ಕೆಂಪು ಬಟ್ಟೆಯಲ್ಲಿ. ಜೊತೆಗೆ ಪ್ರಮುಖವಾಗಿ 6 ಹಸಿರು ಏಲಕ್ಕಿಯನ್ನು ಹಾಕಿ, ಅರಿಶಿನ, ಕುಂಕುಮ, ಅಕ್ಷತೆ ಅಂದರೆ ಬಿಳಿ ಅಕ್ಕಿಯನ್ನೇ ಕೂಡ ಹಾಕಿ ಅಥವಾ ಅಕ್ಷತೆಯನ್ನು ಕೂಡ ಮಾಡಿ ಹಾಕ್ಬೋದು. ಅದು ಶುಭದ ಸಂಕೇತ. ಜೊತೆಗೆ 2 ರೂಪಾಯಿ ಒಂದು ನಾಣ್ಯ ಅಥವಾ ಬೆಳ್ಳಿಯ ನಾಣ್ಯ ಎಷ್ಟಾದರೂ ಸರಿ. ಅದರ ಜೊತೆಗೆ 6 ಹಸಿರು ಏಲಕ್ಕಿ, ಇದಿಷ್ಟನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟು ದೇವರ ಮನೆಯಲ್ಲಿ ಇಟ್ಟು ಒಂದು ಮಂತ್ರವನ್ನು 108 ಬಾರಿ ಹೇಳಬೇಕು. ಮಂತ್ರ ಜಪದಿಂದನೇ ಸಾಕಷ್ಟು ವಿಚಾರಗಳು ಬದಲಾಗುತ್ತೆ. ಮಂತ್ರ ಈ ರೀತಿಯಾಗಿದೆ, ಡಿಸ್ಕ್ರಿಪ್ಷನ್ಲಿ ಕೂಡ ಕೊಟ್ಟಿರ್ತೀನಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮಿಯೈ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮಿಯೈ ನಮಃ. ಈ ಮಂತ್ರವನ್ನು 108 ಬಾರಿ ಆ ಒಂದು ಕೆಂಪು ಬಟ್ಟೆಯ ಗಂಟನ್ನು ಇಟ್ಕೊಂಡು ಹೇಳಿ, ಸಂಜೆಯ ಸಮಯದಲ್ಲಿ ಅಥವಾ ಸೋಮವಾರದ ದಿನ ಬೆಳಗ್ಗೆ ಅದನ್ನು ತೆಗೆದು ನಿಮ್ಮ ಬೀರು ಅಥವಾ ಲಾಕರ್ ಇಡುವಂಥ ಜಾಗದಲ್ಲಿ 1 ವರ್ಷಗಳ ಕಾಲ ಮುಂದಿನ ಅಕ್ಷಯ ತೃತೀಯದವರೆಗೆ ಇಡಬೇಕು. ಮುಂದಿನ ಅಕ್ಷಯ ತೃತೀಯ ದಿವಸ ಏನು ಕಾಯಿಯನ್ನು ತೊಗೊಂಡಿರ್ತೀರ ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಹಾಕಬೇಕು. ಜೊತೆಗೆ ಅಲ್ಲಿರ್ತಕ್ಕಂಥ ಅಕ್ಷತೆ ಮತ್ತು ಏಲಕ್ಕಿ, ಅರಿಶಿನ, ಕುಂಕುಮ ಇವೆಲ್ಲವನ್ನು ಯಾವುದಾದ್ರೂ ಮರದ ಕೆಳಗೆ ಪ್ರಕೃತಿಗೆ ಸೇರಿಸಬೇಕು. ನಾವೆಲ್ಲವೂ ಕೂಡ ಪ್ರಕೃತಿಯಿಂದ ಒಂದು ಪಡಿತಕ್ಕಂಥ ವಿಚಾರ ಇರುವಂಥದ್ದು. ಜೊತೆಗೆ ಭಗವಂತನ ಆಶೀರ್ವಾದ ಯಾವಾಗಲೂ ಸದಾಕಾಲ ನಮ್ಮ ಕುಟುಂಬದ ಮೇಲಿರಬೇಕು. ಸಮೃದ್ಧಿಯಾಗಬೇಕು ಅನ್ನೋ ಒಂದು ಮುಖ್ಯವಾದ ಕಾರಣನೇ ಅಕ್ಷಯ ತೃತೀಯ.
ಆ ದಿವಸದಲ್ಲಿ ಈ ಒಂದು ವಿಶೇಷವಾದಂತಹ ಒಂದು ಏನು ತಂತ್ರ ಇದೆ, ಇದನ್ನು ಮಾಡೋದ್ರಿಂದ ಎಲ್ಲ ವಿಷಯಗಳಲ್ಲಿ ನಿಮಗೆ ಫೈನಾನ್ಷಿಯಲ್ ಕಂಡೀಷನ್ ತುಂಬ ಇಂಪ್ರೂವ್ ಆಗುತ್ತೆ. ಹಣಕಾಸು ವ್ಯವಸ್ಥೆ ಸುಧಾರಣೆ ಆದಾಗ ನಮ್ಮೆಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ತಪ್ಪದಲ್ಲೇ ಒಳ್ಳೆಯ ಮನಸ್ಸಿನಿಂದ ಸಮಾಧಾನವಾಗಿ ಮತ್ತು ನಂಬಿಕೆಯಿಂದ ಮಾಡಿ ಅಂತ ನಾನು ಹೇಳ್ತೀನಿ. ಮಂತ್ರನ ಡಿಸ್ಕ್ರಿಪ್ಷನ್ಲು ಕೂಡ ಕೊಟ್ಟಿರ್ತೀನಿ. ದಯವಿಟ್ಟು ತಪ್ಪದಲ್ಲೇ ಇದನ್ನು ಮಾಡಿ ಇದರ ಒಂದು ಉಪಯೋಗನ ಪಡ್ಕೊಳ್ಳಿ. ಎಲ್ಲರಿಗೂ ಅಕ್ಷಯ ತೃತೀಯ ನಿಮ್ಮ ಬದುಕಿನಲ್ಲಿ ಸುಖ, ಸಂತೋಷ, ಸಮೃದ್ಧಿ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಅಕ್ಷಯವಾಗಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲನೂ ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜಯ ಶ್ರೀರಾಧೆ, ಜಯ ಶ್ರೀಕೃಷ್ಣ.